ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನ್ಯೂರೋಫೈಬ್ರೋಮೆಟೋಸಿಸ್ ಎನ್ನುವ ಒಂದು ಆನುವಂಶೀಯ ಕಾಯಿಲೆ, ಇದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೆಚ್ಚಿನ ಮಾಹಿತಿಯನ್ನು ನೀಡಿ ಅಂತ ಬೆಂಗಳೂರಿನಿಂದ ಒಬ್ಬರು ನನ್ನ ಕೇಳ್ಕೊಂಡ್ರು. ತಳಿವಿಜ್ಞಾನ ತಜ್ಞೆಯಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಮಗೆ ಗೊತ್ತಿದೆ ಮತ್ತು ಜನಸಾಮಾನ್ಯರಿಗೂ ಕೆಲವೊಂದು ಆನುವಂಶೀಯ ಕಾಯಿಲೆಗಳ ಬಗ್ಗೆ ಒಂದು ಅರಿವು ಇರಲಿ, ಅದು ನೋಡಿದಾಗ ಅವರಿಗೆ ಅದು ಗೊತ್ತಾಗಲಿ ಅನ್ನುವ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನ್ಯೂರೋಫೈಬ್ರೋಮೆಟೋಸಿಸ್ ಎನ್ನುವ ಈ ಒಂದು ಆನುವಂಶೀಯ ಕಾಯಿಲೆ ಸೋಂಕು ರೋಗ ಅಲ್ಲ ಅದು. ಆದರೆ ಬಹಳಷ್ಟು ಜನ ಇವರನ್ನ ನೋಡಿದಾಗ ಬಹಳ ಅಸಹ್ಯ ಪಟ್ಕೊಂತಾರೆ, ಅವರಿಂದ ದೂರ ಇರ್ತಾರೆ. ಅವರನ್ನು ಮನೆಗೆ ಸೇರ್ಸೋಕ್ಕೂ ಸಹ ಈ ಥರದ ಕಾಯಿಲೆಯ ವ್ಯಕ್ತಿಗಳಿಗೆ ಜನ ಹಿಂಜರಿತಾರೆ. ಇದು ತಪ್ಪು ಅಂತಲೇ ಹೇಳ್ಬೋದು. ಕಾರಣ ಇದು ಖಂಡಿತ ಸೋಂಕು ರೋಗ ಅಲ್ಲ. ಖಂಡಿತ ಯಾವುದೇ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಇದು ಯಾವುದೇ ಕಾರಣಕ್ಕೂ ಹರಡೋದಿಲ್ಲ. ಕಾರಣ ಇದೊಂದು ಆನುವಂಶೀಯ ಕಾಯಿಲೆ, ನಮ್ಮ ಜೀನ್ಸ್ಗಳಲ್ಲಿ ಉಂಟಾಗುವ ರೂಪಾಂತರದಿಂದ ಬರುವಂತಹ ಕಾಯಿಲೆ ಇದು ಅಂತ ಹೇಳ್ಬೋದು. ಹಾಗಾಗಿ ಅವರಿಗೆ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ಒಂದು ತಿಳುವಳಿಕೆ ಇರಲಿ. ಇಲ್ಲದಿದ್ದ ಪಕ್ಷದಲ್ಲಿ ಅವರನ್ನ ನೋಡಿದಾಗ ಏನಾಗುತ್ತೆ, ಅವರಿಂದ ದೂರ ಇರಬೇಕು, ಇದೆಲ್ಲಿ ನಮಗೆ ಬಂದ್ಬಿಡುತ್ತಪ್ಪ ಅಂತ ಜನ ಅಂದ್ಕೋಬಾರ್ದು ಎನ್ನುವ ಒಂದು ಕಾರಣದಿಂದ ಈ ಒಂದು ನ್ಯೂರೋಫೈಬ್ರೋಮೆಟೋಸಿಸ್ ಎನ್ನುವ ಈ ಒಂದು ಆನುವಂಶೀಯ ಕಾಯಿಲೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ನೀಡ್ತಾ ಇದ್ದೀನಿ. ಇದೊಂದು ಆನುವಂಶೀಯ ಕಾಯಿಲೆ ಅಂದರೆ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಬರುವಂತಹ ಕಾಯಿಲೆ ಅಂತ ನಾವು ಹೇಳ್ಬೋದು. ಇದು ಆಟೋಸೋಮಲ್ ರಿಸೆಸಿವ್ ಕಂಡೀಷನ್ ಅಂದರೆ ತಂದೆ ಮತ್ತು ತಾಯಿ ಇಬ್ಬರಲ್ಲೂ ಒಂದೊಂದು ನಕಲು, ಜೀನಿನ ನಕಲುಗಳಿರುತ್ತೆ. ಅವುಗಳಲ್ಲಿ ರೂಪಾಂತರ ಆದಂತಹ ಪಕ್ಷದಲ್ಲಿ ಅವರು ಮದುವೆಯಾದ ಸಂದರ್ಭದಲ್ಲಿ ಅವರಿಬ್ಬರು ವಾಹಕರಾಗಿರ್ತಾರೆ. ಅವರು ಮದುವೆಯಾದಂತಹ ಸಂದರ್ಭದಲ್ಲಿ ಹುಟ್ಟುವ ಮಕ್ಕಳಿಗೆ ಬರುವಂತಹ ಕಾಯಿಲೆ. 4 ಜನ ಮಕ್ಕಳು ಅಂದರೆ 3:1 ರೇಷಿಯೋ ಅಂತ ಅಂತೀವಿ. 4 ಜನ ಮಕ್ಕಳು ಇದ್ದರೆ ಅದರಲ್ಲಿ 3 ಜನ ನೋಡೋಕ್ಕೆ ಚೆನ್ನಾಗಿರ್ತಾರೆ, ಒಂದು ಮಗುವಿಗೆ ಈ ತೊಂದರೆ ಬಂದಿರುತ್ತೆ. ಆ 3 ಜನರಲ್ಲಿ ಒಬ್ಬರು ಸಂಪೂರ್ಣ ಆರೋಗ್ಯವಂತರು, ಜೀನೋಮಿಕ್ ಲೆವೆಲಲ್ಲೂ ಆರೋಗ್ಯವಂತರು, ಇನ್ನಿಬ್ಬರು ವಾಹಕರಾಗಿರ್ತಾರೆ. ಹಾಗಾಗಿ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಆನುವಂಶೀಯ ಕಾಯಿಲೆಗಳನ್ನು ತಡೆಗಟ್ಟಬೇಕು, ಅದು ನಮ್ಮ ಸಮಾಜಕ್ಕೆ ನಮ್ಮ ಕುಟುಂಬಕ್ಕೆ ಹೊರೆಯಾಗಬಾರದು ಅನ್ನುವುದಾದರೆ ನಾವು ಸಂಬಂಧದಲ್ಲಿ ಮದುವೆಯಾಗುವುದನ್ನು, ಸಂಬಂಧದ ವಿವಾಹಗಳನ್ನು ನಾವು ನಿಷೇಧ ಮಾಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಉತ್ತರ ಭಾರತ, ದಕ್ಷಿಣ ಭಾರತ, ಎಲ್ಲ ಭಾರತದಲ್ಲಿ ಸಾಮಾನ್ಯವಾಗಿ ಈ ಕಾನ್ಸ್ಯಾಗಿನಸ್ ಮ್ಯಾರೇಜ್ ಅಂತ ಕರಿತೀವಿ. ಅಂದರೆ ಸಂಬಂಧದಲ್ಲಿ ಮದುವೆಯಾಗುವಂಥದ್ದು ಅದು ಹೆಚ್ಚು ಅಂತಲೇ ಹೇಳ್ಬಹುದು. ಅದಕ್ಕೆ ಬೇಕಾದಷ್ಟು ಕಾರಣಗಳಿದೆ. ಒಂದು ಆರ್ಥಿಕ ಕಾರಣ, ಸಾಮಾಜಿಕ ಕಾರಣ, ಇವೆಲ್ಲ ಇರಬಹುದು. ತವರು ಮನೆ ಚೆನ್ನಾಗಿ ಇರಬೇಕು, ನಾನು ತವರು ಮನೆಗೆ ಹೋಗಿ ಬಂದು ಮಾಡಬೇಕು ಅಂದಾಗ ತನ್ನ ಮಗಳನ್ನು ತನ್ನ ತಮ್ಮನಿಗೆ ಮದುವೆ ಮಾಡಿಕೊಡೋದೇ ಆಗಲಿ, ಅಥವಾ ತಮ್ಮ ಒಳ್ಳೆ ಕೆಲಸದಲ್ಲಿದ್ದಾನೆ ಹಾಗಾಗಿ ತನ್ನ ಮಗಳನ್ನೇ ಮದುವೆ ಮಾಡಿಕೊಟ್ರೆ ಆಕೆ ಸುಖವಾಗಿರ್ತಾಳೆ ಅನ್ನೋದೇ ಆಗಲಿ, ಅಥವಾ ತಮ್ಮನೇ ಆದರೆ ವರದಕ್ಷಿಣೆ ಕೊಡೋ ಹಾಗಿಲ್ಲ, ಬೇರೆಯವರಿಗೆ ನಾವು ವರದಕ್ಷಿಣೆ ಕೊಡಬೇಕು, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅನ್ನುವುದೇ ಆಗಲಿ, ಅಥವಾ ಇನ್ನೊಂದು ಹುಡುಗನ್ನ ಹುಡುಕಬೇಕಲ್ಲ, ಎಷ್ಟು ಕಷ್ಟ. ಕೆಲವೊಂದು ಜಾತಿ, ಕೆಲವೊಂದು ಧರ್ಮಗಳಲ್ಲಿ ಅದು ಕಷ್ಟ ಇರಬಹುದು. ಇವೆಲ್ಲ ಆರ್ಥಿಕ ಕಾರಣಗಳು, ಸಾಮಾಜಿಕ ಕಾರಣಗಳು. ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ ಸಂಬಂಧದಲ್ಲೇ ಮದುವೆ ಆಗೋದು. ಅದು ಎಲ್ಲ ಧರ್ಮದಲ್ಲೂ ಇದೆ. ಹಿಂದೂಗಳಲ್ಲಿ ಸೋದರ ಮಾವನನ್ನು ಮದುವೆ ಆಗ್ತಾರೆ, ಮುಸ್ಲಿಮ್ಸ್ಗಳಲ್ಲೂ ಸಹ ಕಸಿನ್ ಮ್ಯಾರೇಜ್ನೂ ಸಹ ನಾವು ನೋಡ್ಬೋದು, ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳನ್ನು ಮದುವೆ ಆಗೋಂಥದ್ದು. ಹಾಗಾಗಿ ಎಲ್ಲ ಧರ್ಮದಲ್ಲೂ ಇದನ್ನು ನಾವು ಈ ಒಂದು ಸಂಬಂಧದಲ್ಲಿ ಮದುವೆ ಆಗುವುದನ್ನು ನಾವು ನೋಡ್ತೀವಿ. ಯಾವಾಗ ಸಂಬಂಧದಲ್ಲಿ ಮದುವೆ ಆಗ್ತೀವಿ ಅಂತಹ ಸಂದರ್ಭದಲ್ಲಿ ತಲೆಮಾರಿನಿಂದ ಒಂದು ಬರ್ತಿರುವಂತಹ ಈ ಮ್ಯೂಟೇಷನ್ಗಳೇನಿದೆ ಅದು ಇಬ್ಬರಲ್ಲೂ ಕಂಡು ಬಂದಾಗ, ಇಬ್ಬರು ನೋಡೋಕ್ಕೆ ಚೆನ್ನಾಗಿರ್ತಾರೆ, ಯಾರೇ ಕ್ಯಾರಿಯರ್ಸ್ ಆಗಿರ್ತಾರೆ, ಅವರು ವಾಹಕರು, ಅವರಿಬ್ಬರೂ ಮದುವೆಯಾದಂಥ ಸಂದರ್ಭದಲ್ಲಿ ಹುಟ್ಟುವ ಮಕ್ಕಳಿಗೆ ಈ ಕಾಯಿಲೆಗಳು ಬರುವ, ಆ ಕುಟುಂಬದಲ್ಲಿ ಏನೋ ಒಂದು ಮ್ಯೂಟೇಷನ್ ಇರುತ್ತಲ್ಲ ಅದು ಬರುವ ಸಾಧ್ಯತೆ ಇದೆ. ಹಾಗಾಗಿ ಈ ನ್ಯೂರೋಫೈಬ್ರೋಮೆಟೋಸಿಸ್ ಅಂದರೆ ಏನು ಅಂತ ನಾವು ನೋಡೋದಾದರೆ ಇಡೀ ದೇಹ ಪೂರ್ತಿ ತಲೆಯಿಂದ ಕಾಲಿನವರೆಗೂ ಗಂಟುಗಳಿರುತ್ತದು. ಅದು ನೋಡೋಕ್ಕೆ ಸ್ವಲ್ಪ ಭಯ ಅಂತ ಅನಿಸುತ್ತೆ, ವಿಕಾರ ಅಂತ ಅನಿಸುತ್ತೆ. ಎಷ್ಟೋ ಸಂದರ್ಭದಲ್ಲಿ ನೀವು ನೋಡಿರಬಹುದು, ಕೆಲವೊಂದು ಈ ಥರದ ತೊಂದರೆಯ ವ್ಯಕ್ತಿಗಳು ಭಿಕ್ಷೆ ಬೇಡೋದೇ ಆಗಲಿ, ಭಯ ಆಗುತ್ತೆ, ಅಯ್ಯೋ ಹತ್ರನೇ ಬರ್ತಾರಲ್ಲ ಇವರು ಭಿಕ್ಷೆ ಕೇಳೋಕ್ಕೆ ಅಂತ ಅವ್ರನ್ನ ತಿರಸ್ಕಾರದಿಂದ ನೋಡುವಂತಹ ದೃಶ್ಯನೂ ಸಹ ನಾವು ನೋಡಬಹುದು. ಹಾಗಾಗಿ ತಲೆಯಿಂದ ಕಾಲುವರೆಗೂ ಇಡೀ ದೇಹ ಪೂರ್ತಿ ಸಣ್ಣ ಸಣ್ಣ ಗಂಟುಗಳು, ಈ ಒಂದು ಕಡಲೆಕಾಯಿ ಅಷ್ಟು ಗಾತ್ರ ಅಥವಾ ಕೆಲವೊಮ್ಮೆ ದೊಡ್ಡದೂ ಇರುತ್ತೆ, ಗಂಟುಗಳಿರುತ್ತೆ.
ಚರ್ಮದ ಕೆಳಭಾಗದಲ್ಲಿ ಇರುತ್ತೆ. ಇದನ್ನು ನಾವು ಕೆಫಾಲ್ಯೂಸ್ ಸ್ಪಾಟ್ಸ್ ಅಂತ ಕರಿತೀವಿ. ಮತ್ತು ಚರ್ಮದ ಮೇಲೆ ಚರ್ಮ ಕಂದು ಬಣ್ಣ ಆಗಿರುತ್ತೆ. ಆಮೇಲೆ ಸಣ್ಣ ಸಣ್ಣ ಟ್ಯೂಮರ್ಸ್ಗಳು, ಗಂಟುಗಳು, ಇವು ಕ್ಯಾನ್ಸರ್ ಅಲ್ಲ. ಈ ಗೆಡ್ಡೆಗಳು, ಇದನ್ನು ಟ್ಯೂಮರ್ ಅಂತ ಕರಿತೀವಿ. ಇದು ಸೌಮ್ಯ ಗೆಡ್ಡೆ, ಬಿನೈನ್. ಇದು ಕ್ಯಾನ್ಸರ್ ಗೆಡ್ಡೆ ಅಲ್ಲ. ಇಡೀ ದೇಹದಲ್ಲಿ ತಲೆಯಿಂದ ಕಾಲಿನವರೆಗೂ ಸಂಪೂರ್ಣವಾಗಿ ಸಣ್ಣ ಸಣ್ಣ ಗೆಡ್ಡೆಗಳು ಇರುತ್ತೆ. ಜೊತೆಗೆ ಚರ್ಮದಲ್ಲಿ ಮಧ್ಯ ಒಂದು ಕಾಫಿ ಕಲರ್, ಬ್ರೌನ್ ಕಲರ್ ಅಂತೀವಿ, ಆ ಥರ ಮಚ್ಚೆಗಳಿರುತ್ತೆ. ಕೆಫಾಲ್ಯೂಸ್ ಸ್ಪಾಟ್ ಅಂತ ಅದನ್ನ ಕರಿತೀವಿ. ಇದನ್ನು ನ್ಯೂರೋಫೈಬ್ರೋಮೆಟೋಸಿಸ್ ಅಂತ ಈ ಒಂದು ಆನುವಂಶೀಯ ಕಾಯಿಲೆಯನ್ನು ಕರಿತೀವಿ. ಇದರಲ್ಲಿ 3 ವಿಧಗಳಿದೆ. ಅದನ್ನು ನಾವು ನ್ಯೂರೋಫೈಬ್ರೋಮೆಟೋಸಿಸ್ 1, ನ್ಯೂರೋಫೈಬ್ರೋಮೆಟೋಸಿಸ್ 2, ಸ್ವಾಮೋಮೆಟೋಸಿಸ್ ಅಂತ ಕರಿತೀವಿ. 3 ಥರದ ವಿಧಗಳನ್ನು, ಇದನ್ನು ಟೈಪ್ಸ್ಗಳನ್ನು ನಾವು ಹೇಳ್ಬೋದು. ನ್ಯೂರೋಫೈಬ್ರೋಮೆಟೋಸಿಸ್ ಮೊದಲನೇ, ಅದು 3000 ಜನದಲ್ಲಿ ಒಬ್ಬರಿಗೆ ಬರುವ ಸಾಧ್ಯತೆ ಇದೆ. ಇದು ಆನುವಂಶೀಯ ಕಾಯಿಲೆ ಆದರೂ ಅದರ ಪ್ರಿವಿಲೆನ್ಸ್ ಫ್ರೀಕ್ವೆನ್ಸಿನ ನಾವು ಗ್ಲೋಬಲಿ ಇಡೀ ಜಗತ್ತಿನಲ್ಲಿ ನೋಡಿದಾಗ 3000 ಜನರನ್ನ ತೆಗೆದುಕೊಂಡ್ರೆ ಒಬ್ಬರಿಗೆ ಇದು ಬರುವ ಸಾಧ್ಯತೆ ಇದೆ. ಆದರೆ ನ್ಯೂರೋಫೈಬ್ರೋಮೆಟೋಸಿಸ್ 2 ಅಥವಾ ಟೈಪ್ 2 ಅಂತೀವಲ್ಲ, ಅದು 25,000, ಅದು ಸ್ವಲ್ಪ ರೇರ್ ಅಂತ ಅನ್ಬೋದು. 25,000 ಜನದಲ್ಲಿ ಒಬ್ಬರು ಈ ಥರದ ತೊಂದರೆಗೆ ಒಳಗಾಗಿರುವವ್ರನ್ನ ನಾವು ನೋಡ್ಬೋದು. ಆಮೇಲೆ ಸ್ವಾನೋಮೆಟೋಸಿಸ್ ಅನ್ನುವಂಥದ್ದು ಅದು ಸ್ವಲ್ಪ ರೇರ್ ಫಾರ್ಮ್ ಅಂತಲೇ ಅನ್ಬಹುದು. ಇಲ್ಲಿ ನ್ಯೂರೋಫೈಬ್ರೋಮೆಟೋಸಿಸ್ 1 ಅಂತ ನಾವೇನು ಹೇಳ್ತೀವಿ, ಮೊದಲನೆಯ ಟೈಪು. ಇದರಲ್ಲಿ ನ್ಯೂರೋಫೈಬ್ರೋಮಾಸ್ ಅಂತ ಅದು ಒಂದು ಪ್ರೋಟೀನನ್ನು ಅದು ಬಿಡುಗಡೆ ಮಾಡಬೇಕಾಗಿರುತ್ತೆ. ಆ ಜೀನಿನ ರೂಪಾಂತರ ಆಗಿರೋದ್ರಿಂದ ನ್ಯೂರೋಫೈಬ್ರೋಮಾ ಪ್ರೋಟೀನು ಬಿಡುಗಡೆ ಆಗಿರೋದಿಲ್ಲ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಇದು ಒಂದು ಟ್ಯೂಮರ್ ಸಪ್ರೆಸಾರ್ ಪ್ರೋಟೀನ್. ಅದು ಆ ಒಂದು RAS ಪಾತ್ವೆ ಅಂತಿದೆ, ಆ ಪಾತ್ವೆ ಇನಿಬಿಟ್ ಆಗಿರೋದ್ರಿಂದ ಸೆಲ್ ಪ್ರಾಲಿಫರೇಷನ್, ಜೀವಕೋಶಗಳು ಡಿವೈಡ್ ಆಗೋದು ಹೆಚ್ಚಾಗ್ತಾ ಇದೆ, ಅನ್ಕಂಟ್ರೋಲ್ ಆಗಿರುತ್ತೆ. ಆದ ಕಾರಣ ಏನು ಮಾಡುತ್ತೆ, ಅದು ದೇಹದಲ್ಲಿ ಗಂಟುಗಳನ್ನು ಉಂಟು ಮಾಡುವಂತಹ ಸ್ಥಿತಿಯನ್ನು ನಾವು ನೋಡಬಹುದು. ಈ ಗಂಟುಗಳು ಚರ್ಮದ ಕೆಳಗಡೆ ಇರುತ್ತೆ. ಮತ್ತು ಇದು ನರಕೋಶಗಳನ್ನು ನಾಶ ಮಾಡ್ತಾ, ನರ್ವ್ ಇರುತ್ತಲ್ಲ ಅದನ್ನು ನಿಧಾನಗತಿಯಲ್ಲಿ ನಾಶ ಮಾಡೋದ್ರಿಂದ ಇದು ಗ್ರ್ಯಾಜುಯಲ್ ಆಗಿ ನಂತರದ ಹಂತದಲ್ಲಿ ಬಹಳಷ್ಟು ತೊಂದರೆಗಳನ್ನು ಉಂಟು ಮಾಡ್ಬೋದು. ಆಮೇಲೆ ಕಿವಿಗಳಲ್ಲೂ ಇರುತ್ತೆ, ಅದು ಕೇಳದೇ ಇರೋಂಥದ್ದು, ಬೋನ್ ಡಿಫಾರ್ಮಿಟಿ ಆಗಿರಬಹುದು, ಈ ಥರದ್ದು ಲರ್ನಿಂಗ್ ಡಿಸಬಿಲಿಟಿಗಳಾಗಿರಬಹುದು, ಎಲುಬಿನ ತೊಂದರೆಗಳು, ಕಲಿಕೆಯಲ್ಲಿ ತೊಂದರೆ, ಕಣ್ಣಿನಲ್ಲಿ ಲಿಶ್ ನಾಡ್ಯೂಲ್ಸ್ ಅಂತ ಕರಿತೀವಿ. ಈ ಥರದ್ದೆಲ್ಲ ಆಗೋದ್ರಿಂದ ಅದು ಜೀವಿತಾವಧಿ 30ರಿಂದ 40 ವರ್ಷ ಅಂತ ಹೇಳಿದ್ರು. ಕೆಲವೊಮ್ಮೆ ಸರಿಯಾದ ಚಿಕಿತ್ಸೆ ದೊರಕದ ಕಾರಣ ಇವರು ಮರಣವನ್ನು ಅಪ್ತಾರೆ. ಆನುವಂಶೀಯ ಕಾಯಿಲೆಗಳಿಗೆ ಯಾವುದೇ ರೀತಿಯ ಚಿಕಿತ್ಸೆ ಅಂದರೆ ಅದನ್ನು ಗುಣಪಡಿಸಲು ಸಾಧ್ಯವಿಲ್ಲ. ಆದರೆ ಸಿಂಪ್ಟಮ್ಯಾಟಿಕ್ ಅಂದರೆ ಏನೇನು ತೊಂದರೆಗಳಿದೆ ಆ ತೊಂದರೆಗಳಿಗೆ ಅನುಗುಣವಾಗಿ ನಾವು ಒಂದು ಚಿಕಿತ್ಸೆಯನ್ನು ನೀಡಿ ಅದನ್ನು ನಿರ್ವಹಣೆ ಮಾಡಬಹುದೇ ಹೊರತು ಅದನ್ನು ಸಂಪೂರ್ಣವಾಗಿ ನಾವು ಗುಣಪಡಿಸ್ತೀವಿ ಅನ್ನೋದು ಯಾವುದೇ ವಿಧವಾದ ಒಂದು ವೈದ್ಯಕೀಯ ಪದ್ಧತಿಯಲ್ಲೂ ಸಾಧ್ಯವಿಲ್ಲ. ಅದು ಆಲೋಪತಿ ಆಗ್ಬೋದು, ಆಯುರ್ವೇದ ಆಗ್ಬೋದು, ಹೋಮಿಯೋ ಆಗ್ಬೋದು, ಯುನಾನಿ, ಯಾವುದರಲ್ಲೂ ಸಾಧ್ಯವಿಲ್ಲ. ಕಾರಣ ದೇಹದಲ್ಲಿರುವ ಕೋಟಿ ಜೀವಕೋಶಗಳಲ್ಲಿ ಇರುವಂತಹ DNA ಈ ಒಂದು ಮ್ಯೂಟೇಷನ್ಗಳು ಆಗಿರೋದ್ರಿಂದ ಅದನ್ನು ಎಲ್ಲದನ್ನು ರೀಪ್ಲೇಸ್ ಮಾಡಿ ಎಲ್ಲದನ್ನು ಸರಿಪಡಿಸೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಒಂದು ತಪ್ಪು ತಿಳುವಳಿಕೆಯನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು. ಗುಣಪಡಿಸಲು ಸಾಧ್ಯವಿಲ್ಲ, ಆದರೆ ನಿರ್ವಹಣೆಯನ್ನು ನಾವು ಮಾಡ್ತಾ ಬರ್ಬೋದು. NF2 ಅನ್ನುವುದು ಮೆರ್ಲಿನ್ ಎನ್ನುವ ಒಂದು ಪ್ರೋಟೀನ್, ಅದನ್ನು ಬಿಡುಗಡೆ ಮಾಡುವಂತಹ ಜೀನು. ಆ ಜೀನಿನಲ್ಲಿ ರೂಪಾಂತರ ಆದರೆ ಅದು ಒಂದು ಟ್ಯೂಮರ್ ಸಪ್ರೆಸರ್ ಜೀನು. ನಮಗೆ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳು ಬಿಡುಗಡೆ ಆಗಬಾರ್ದು, ಟ್ಯೂಮರ್ಗಳು ಉಂಟಾಗಬಾರ್ದು ಅಂತ ತಡೆಗಟ್ಟುವಂತಹ ಒಂದು ಜೀನು. ಆ ಜೀನಿನಲ್ಲಿ ರೂಪಾಂತರ ಆದರೆ ಮೆರ್ಲಿನ್ ಎನ್ನುವ ಒಂದು ಪ್ರೋಟೀನ್ ಬಿಡುಗಡೆ ಆಗಲ್ಲ. ಅದು ಸೈಟೋಸ್ಕೆಲಿಟನ್ ಅದಕ್ಕೆ ಕನೆಕ್ಟ್ ಆಗೋದ್ರಿಂದ ಮತ್ತು ಟ್ಯೂಮರ್ ಸಪ್ರೆಸರ್ ಜೀನ್ ಆಗಿರೋದ್ರಿಂದ ಆ ಒಂದು ಹಂತದಲ್ಲಿ ತೊಂದರೆಯಾದಂಥ ಪಕ್ಷದಲ್ಲಿ ಏನಾಗುತ್ತೆ, ಕಿವಿಗಳಲ್ಲಿ ಈ ಗಂಟುಗಳು ಆರಂಭ ಆಗುತ್ತೆ. ಕಿವಿ ಸಂಪೂರ್ಣವಾಗಿ ಗಂಟುಗಳು ದೊಡ್ಡದಾಗಿರುತ್ತೆ. ಕಿವಿಯಲ್ಲಿ ಜಾಸ್ತಿ ಇದು ಕಂಡು ಬರೋಂಥದ್ದು, ಅದರಿಂದ ಕಿವುಡುತನ ಬರಬಹುದು. ಆಮೇಲೆ ನರಕೋಶಗಳು ಸಹ ನಿಧಾನಗತಿಯಲ್ಲಿ ನಶಿಸುತ್ತಾ ಹೋಗುತ್ತೆ. ಇದೇ ರೀತಿ ಸ್ಕ್ವಾಮೆಟೋಸಿಸ್ ಅನ್ನುವುದು ಸಹ ಒಂದು SMARCB1 ಜೀನ್ ಅಂತ ಇದೆ, ಅದರ ಒಂದು ರೂಪಾಂತರದಿಂದ ಉಂಟಾಗಿರೋಂಥದ್ದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇದೊಂದು ಆನುವಂಶೀಯ ಕಾಯಿಲೆ. ದೇಹದಲ್ಲಿ ಕಾಲಿನಿಂದ ತಲೆಯವರೆಗೂ ಸಣ್ಣ ಸಣ್ಣ ಗೆಡ್ಡೆಗಳನ್ನು ನಾವು ನೋಡ್ತೀವಿ. ಆದರೆ ಇದು ಕ್ಯಾನ್ಸರ್ ಗೆಡ್ಡೆಗಳಲ್ಲ, ಸಾಮಾನ್ಯವಾಗಿ ಕ್ಯಾನ್ಸರ್ ಗೆಡ್ಡೆ ಅಲ್ಲ. ಕೆಲವೊಮ್ಮೆ ಇದು ಕ್ಯಾನ್ಸರ್ ಗೆಡ್ಡೆಯಾಗಿ
ಪರಿವರ್ತನೆ ಹೊಂದಿರುವ ನಿದರ್ಶನಗಳು ಸಹ ಇದೆ, ಇಲ್ಲ ಅಂತಲ್ಲ, ಆದರೆ ತುಂಬ ಅಪರೂಪ ಅದು. ಇದರಿಂದ ಏನೂ ತೊಂದರೆ ಇಲ್ಲ. ಚರ್ಮದ ಕೆಳಗೆ ಈ ಗೆಡ್ಡೆಗಳಿರುತ್ತೆ. ಈ ಗೆಡ್ಡೆಗಳನ್ನು ಸರ್ಜರಿಯ ಮುಖಾಂತರ ತೆಗೆದುಹಾಕಲು ಸಾಧ್ಯ ಇಲ್ಲ. ಇದು ಸಿಂಪ್ಟಮ್ಯಾಟಿಕ್ ಆಗಿ ಅದನ್ನು ಸ್ವಲ್ಪ ಹೆಚ್ಚಾಗದಿದ್ದಾಗಿ, ಏಕೆಂದರೆ ಇದು ನಿಧಾನಗತಿಯಲ್ಲಿ ನಮ್ಮ ದೇಹದಲ್ಲಿ ಇನ್ಫ್ಲಮೇಷನ್ ಉಂಟು ಮಾಡುತ್ತೆ, ಉರಿಯೂತವನ್ನು ಉಂಟು ಮಾಡುತ್ತೆ, ನರಕೋಶಗಳು ನಾಶ ಆಗುವ ಹಾಗೆ ಮಾಡುತ್ತೆ. ಹಾಗಾಗಿ ಅದು ಆಗಬಾರ್ದು ಅಂತೇಳಿ, ಮತ್ತು ಈ ಸೆಲ್ ಪ್ರಾಲಿಫರೇಷನು, ಈ ಟ್ಯೂಮರ್ಗಳು ಜಾಸ್ತಿ ಆಗಬಾರ್ದು ಅನ್ನೋದಾದರೆ ಕೆಲವೊಂದು ವಿಧಾನಗಳನ್ನು ಅನುಸರಿಸಬಹುದು. ಇದು ಡಯಾಗ್ನೋಸಿಸ್ ಮಾಡಬೇಕಾದ್ರೆ ಸಿ ಟಿ ಸ್ಕ್ಯಾನು ಅದೆಲ್ಲ ಮಾಡ್ತಾರೆ. ಮತ್ತು ಮಾಲಿಕ್ಯುಲರ್ ಡಯಾಗ್ನೋಸಿಸಲ್ಲಿ ಈ ಜೀನುಗಳ ಮ್ಯೂಟೇಷನ್ ಏನಾದ್ರು ಇದೆಯಾ, NF1 ಜೀನು, NF2 ಜೀನು, ಇವುಗಳ ಮ್ಯೂಟೇಷನ್ಗಳು ರೂಪಾಂತರ ಇದೆಯಾ ಅಂತ ನೋಡ್ತಾರೆ. ಅದರಿಂದನೂ ಸಹ ಗುರುತಿಸಬಹುದು. ಆದರೆ ಇಂತಹ ವ್ಯಕ್ತಿಗಳು ಸ್ವಲ್ಪ ಜೀವನವನ್ನು ಒಂದು ಮಟ್ಟಕ್ಕೆ ಚೆನ್ನಾಗಿ ನಿರ್ವಹಣೆ ಮಾಡಬೇಕು ಅಂತಂದರೆ ಬಹಳ ಮುಖ್ಯವಾಗಿ ಅವರಿಗೆ ಆ್ಯಂಟಿ ಇನ್ಫ್ಲಮೇಟರಿ ಆಹಾರಗಳನ್ನು ಕೊಡಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಕರ್ಕ್ಯುಮಿನ್, ಅರಿಶಿನದಲ್ಲಿರುವ ಕರ್ಕ್ಯುಮಿನ್ ಆ್ಯಂಟಿ ಇನ್ಫ್ಲಮೇಟರಿ ಆಗಿರೋದ್ರಿಂದ ಅದನ್ನು ಕೊಡೋದು. ರೆಸ್ವೆರಿಟ್ರಾಲ್, ದ್ರಾಕ್ಷರಸದಲ್ಲಿರುವ ರೆಸ್ವೆರಿಟ್ರಾಲ್ ಆಗಿರಬಹುದು. ಮತ್ತು ಗ್ರೀನ್ ಟೀ, EGCG ಅಂತ ಇದೆ ಅದರಲ್ಲಿ, ಅದು ಬಹಳ ಮುಖ್ಯವಾದ ಆ್ಯಂಟಿ ಆಕ್ಸಿಡೆಂಟು, ಅದನ್ನು ನೀಡುವಂತಹದ್ದು. ಈ ರೀತಿ ಕೆಲವೊಂದು ಆ್ಯಂಟಿ ಇನ್ಫ್ಲಮೇಟರಿ ಆಹಾರದ ಸೇವನೆಯಿಂದ ಆ ಇನ್ಫ್ಲಮೇಷನ್ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ಇದರ ಜೊತೆ ಇವರ ದೇಹದಲ್ಲಿ ರಿಯಾಪ್ಟಾಕ್ಸಿಜನ್ ಸ್ಪೀಷೀಸು ಹೆಚ್ಚಿರುತ್ತೆ ಈ ಟ್ಯೂಮರ್ಗಳು ಇರೋದ್ರಿಂದ. ಹಾಗಾಗಿ ಅದನ್ನು ತಗ್ಗಿಸಬೇಕು ಅನ್ನೋದಾದರೆ ಈ ಸೆಲ್ ಪ್ರಾಲಿಫರೇಷನ್, ಜೀವಕೋಶಗಳು ಅತಿ ಹೆಚ್ಚು ಅದು ಡಿವೈಡ್ ಆಗುತ್ತಲ್ಲ, ಅದನ್ನು ಕಡಿಮೆ ಮಾಡಬೇಕು ಅಂತಂದರೆ ಕೆಲವೊಂದು ಸಸ್ಯಾಹಾರಗಳು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಆಗ್ಬೋದು, ಆಲ್ಮಂಡ್ ಆಗ್ಬೋದು, ಅದರ ಜೊತೆಗೆ ಸೊಪ್ಪುಗಳು, ಪಾಲಾಕ್ ಸೊಪ್ಪುಗಳನ್ನು ಬಳಕೆ ಮಾಡುವಂಥದ್ದೇ ಆಗಿರಲಿ, ಇವುಗಳನ್ನು ಮಾಡ್ತಾ ಬಂದರೆ ಸಸ್ಯಾಹಾರ ಹೆಚ್ಚು ಅಂಥದ್ದು ಮಾಡಿದಾಗ ಏನಾಗುತ್ತೆ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಗಳಾಗಿ ಮತ್ತು ವಿಟಮಿನ್ ಸಿ ಆಗಿರ್ಬೋದು, ವಿಟಮಿನ್ಗಳಾಗಿರ್ಬೋದು, ಇವುಗಳ ಸೇವನೆಯಿಂದ ಒಂದು ಮಟ್ಟಿಗೆ ಇದನ್ನು ತಡೆಗಟ್ಟಬಹುದೇ ಹೊರತು ಇದನ್ನು ವಾಸಿ ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು ತೀವ್ರಗತಿಯಲ್ಲಿ ದೇಹದಲ್ಲಿ ಆಗುತ್ತಿರುವ ಬದಲಾವಣೆಗಳನ್ನು ಒಂದು ಹಂತಕ್ಕೆ ಎಲ್ಲೋ ಒಂದು ಕಡೆ ನಿವಾರಣೆ, ಅದನ್ನು ಒಂದು ಸ್ವಲ್ಪ ಅದರ ವೇಗವನ್ನು ತಗ್ಗಿಸಬಹುದು ಅಂತ ಹೇಳ್ಬೋದು. ಇದರ ಜೊತೆಗೆ ನಿಯಮಿತವಾಗಿ ನಿದ್ದೆ ಮಾಡುವಂಥದ್ದು, ಮತ್ತು ಸೂರ್ಯನ ಒಂದು ವೈಟಮಿನ್ ಡಿ ಅದಕ್ಕೆ ಮೈ ಒಡ್ಡುವಂತಹದ್ದು, ಆಮೇಲೆ ಮಾನಸಿಕವಾಗಲೂ ಸಹ ಇದು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು, ಅರಗಿಸ್ಕೊಳ್ಳೋದು ನಿಜವಾಗ್ಲೂ ಕಷ್ಟಕರವಾದ ಕೆಲಸನೇ. ಆದರೂ ಬೇರೆ ಯಾವುದೇ ರೀತಿಯ ಮಾರ್ಗೋಪಾಯ ಇಲ್ಲದ ಕಾರಣ ಅದನ್ನು ಅವರು ತಿಳ್ಕೊಳ್ಳೇಬೇಕಾಗುತ್ತೆ. ಇದರ ಜೊತೆಗೆ ಪ್ರೋಸೆಸ್ ಫುಡ್ಗಳನ್ನು ಕಡಿಮೆ ಮಾಡೋದು, ಧೂಮಪಾನ, ಮದ್ಯಪಾನ, ಜಂಕ್ ಆಹಾರ, ಈ ಥರದ್ದನ್ನೆಲ್ಲ ಕಡಿಮೆ ಮಾಡಿ ಆದಷ್ಟು ಸಸ್ಯಾಹಾರವನ್ನು ಸೇವನೆ ಮಾಡ್ಕೊಳ್ಳೋಂಥದ್ದು, ನೀರು ಹೆಚ್ಚಾಗಿ ಕುಡಿಯೋಂಥದ್ದು, ಒಳ್ಳೆಯ ನಿದ್ರೆ ಮಾಡಿದಾಗ ಏನಾಗುತ್ತೆ ಅಂದರೆ ಮೆಲಟೋನಿನ್ ಹಾರ್ಮೋನು ಬಿಡುಗಡೆ ಜಾಸ್ತಿ ಇರೋದ್ರಿಂದ ಅದು ಒಂದು ಮಟ್ಟಕ್ಕೆ ಅತ್ಯಂತ ತೀವ್ರಗತಿಯಲ್ಲಿ ಮುನ್ನುಗ್ಗುತ್ತಿರುವ ಈ ಕಾಯಿಲೆಯ ವೇಗವನ್ನು ತಗ್ಗಿಸಲು ಸಹಾಯ ಆಗುತ್ತೆ. ಹಾಗಾಗಿ ಈ ಕೆಲವೊಂದು ಮಾರ್ಗೋಪಾಯಗಳನ್ನು ಬಳಸ್ಕೊಂಡು ಮತ್ತು ಸಿಂಪ್ಟಮ್ಯಾಟಿಕ್ ಆಗಿ ಕೆಲವೊಂದು ತೊಂದರೆಗಳನ್ನು ಶಸ್ತ್ರಚಿಕಿತ್ಸೆ, ತೀರಾ ಅವರಿಗೆ ಯಾವುದೋ ಕಣ್ಣಿನ ತೊಂದರೆ ಆಗ್ತಿದೆ, ಕಿವಿ ಕೇಳ್ತಿಲ್ಲ ಅಂದಾಗ ಅಂಥ ಭಾಗದಲ್ಲಿ ಬೆಳೆದಿರುವ ಗೆಡ್ಡೆಗಳನ್ನು ಶಸ್ತ್ರಚಿಕಿತ್ಸೆಯ ಮುಖಾಂತರ ತೆಗಿತಾರೆ. ಆದರೆ ಶಸ್ತ್ರಚಿಕಿತ್ಸೆನೇ ಇದಕ್ಕೆ ಪರಿಹಾರವಲ್ಲ. ಕಾರಣ ಇಡೀ ದೇಹದಲ್ಲಿ ಗಂಟುಗಳಿರೋದ್ರಿಂದ ಶಸ್ತ್ರಚಿಕಿತ್ಸೆಯಿಂದ ಇದು ಸಾಧ್ಯವೂ ಇಲ್ಲ. ಮತ್ತು ಇದು ಸಂಪೂರ್ಣ ಕ್ಯಾನ್ಸರು ಅಲ್ಲ. ಹಾಗಾಗಿ ನಾವು ರೇಡಿಯೋ ಆಗಲಿ ಕೀಮೋಥೆರಪಿ ಏನೂ ಮಾಡೋಕ್ಕಾಗೋದಿಲ್ಲ. ಆದರೆ ಸಿಂಪ್ಟಮ್ಯಾಟಿಕ್ ಆಗಿ ಕೆಲವೊಂದು ಔಷಧಗಳನ್ನು ವೈದ್ಯರುಗಳು ನೀಡ್ತಾರೆ. ಅದರಿಂದ ಈ ಕಾಯಿಲೆಯನ್ನು ಗುಣಮುಖಪಡಿಸಲು ಸಾಧ್ಯವಿಲ್ಲ, ನಿರ್ವಹಣೆ ಮಾಡ್ಕೊಳ್ತಾ ಬರಬಹುದು. ಹಾಗಾಗಿ ಇದೇನು ಸೋಂಕು ರೋಗ ಅಲ್ಲ, ಇದು ಜೆನೆಟಿಕ್ ಮ್ಯೂಟೇಷನಿಂದ ಉಂಟಾಗಿರೋ ಅಂಥದ್ದು. ಹಾಗಾಗಿ ಇಂತಹ ವ್ಯಕ್ತಿಗಳನ್ನು ನೋಡಿದಾಗ ಅಸಹ್ಯ ಪಡುವುದರ ಬದಲು ನಿಜವಾಗ್ಲೂ ಅವರ ಬಗ್ಗೆ ನಾವು ಒಂದು ಒಳ್ಳೆ ಅಭಿಪ್ರಾಯ, ಕನಿಕರನ್ನೇ ಇಟ್ಕೋಬೇಕಾಗುತ್ತೆ. ಕಾರಣ ಏನು ಅಂತಂದರೆ ಈ ಥರದ ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ. ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿದ್ದಾನೆ. ಎಲ್ಲೋ ಅಪರೂಪಕ್ಕೆ ಈ ಥರದ್ದು ತೊಂದರೆಗಳು ಆಗಿ ಹೀಗೂ ತೊಂದರೆಗಳು ಇದೆ. ಆದರೆ ಈ ತೊಂದರೆ ಇಲ್ಲದ ನಾವುಗಳೇ ಅದೃಷ್ಟವಂತರು ಅನ್ನೋದನ್ನು ಅರಿತುಕೊಂಡು, ಏಕೆಂದರೆ ಈ ಥರದ ಬೇಕಾದಷ್ಟು ಆನುವಂಶೀಯ ಕಾಯಿಲೆಗಳಿದೆ. ಅದನ್ನು ಕೇಳಿದಾಗ ನೋಡಿದಾಗ ನಿಜವಾಗ್ಲೂ ಭಯನೂ ಆಗುತ್ತೆ, ಮತ್ತು ಒಂದು ಸ್ವಲ್ಪ ಬೇಜಾರು ಆಗುತ್ತೆ. ಹೇಗಾಗಿದೆಯಲ್ಲ ಇದು, ಮನುಕುಲಕ್ಕೆ ಇದೊಂದು ಮಾರಕ ಅಲ್ವಾ ಅಂತೇಳಿ. ಹಾಗಾಗಿ ಈ ಥರದ ಜನರು ಸಹ ಇರ್ತಾರೆ. ಅವರ ಬಗ್ಗೆ ಯಾವುದೇ ರೀತಿಯ ಅಂಜಿಕೆ ಬೇಡ. ಇದು ಸೋಂಕು ರೋಗವಲ್ಲ, ಇದು ಆನುವಂಶೀಯ ಕಾಯಿಲೆ. ಜೀನುಗಳಲ್ಲಿ ಉಂಟಾಗಿರುವ ರೂಪಾಂತರದಿಂದ ಇದು ಉಂಟಾಗಿರುವಂಥ ಸಾಧ್ಯತೆ ಹೆಚ್ಚು. ಹಾಗಾಗಿ ಆನುವಂಶೀಯ ಕಾಯಿಲೆಗಳನ್ನು ನಾವು ತಡೆಗಟ್ಟಬೇಕು ಅಂತಂದರೆ ಆದಷ್ಟು ಕುಟುಂಬದಲ್ಲಿ
ಒಂದು ಏನು ನಾವು ಹೇಳ್ತೀವಿ ಕನ್ಸ್ಯಾಗಿನಸ್ ಮ್ಯಾರೇಜ್, ರಕ್ತ ಸಂಬಂಧದಲ್ಲಿ ಆಗುವಂಥ ವಿವಾಹಗಳನ್ನು ಕಡಿಮೆ ಮಾಡ್ತಾ ಬಂದರೆ ಸಮಾಜಕ್ಕೂ ಹೊರೆ ಇರೋದಿಲ್ಲ, ಆ ಕುಟುಂಬಕ್ಕೂ ಹೊರೆ ಇರೋದಿಲ್ಲ, ಹುಟ್ಟುವ ಮಕ್ಕಳು ಆರೋಗ್ಯವಂತರಾಗಿರ್ತಾರೆ. ನಮಸ್ಕಾರ.